ಸರು, ಕೆಲವು ಕಾರಣಗಳಿಂದ ನಿಂಗೆ ಕೊಟ್ಟಿರೋ ಅಧಿಕಾರ ನಾನು ವಾಪಸ್ ತಗೋತಾ ಇದ್ದೀನಿ. ಈ ಮನೆ ಅಕೌಂಟ್ಸ್ ವಿಷಯ ಆಗಲಿ, ಈ ಮನೆ ಕೆಲಸದವ್ರ ವಿಷಯಕ್ಕೆ ನೀನು ತಲೆ ಹಾಕೋ ಅವಶ್ಯಕತೆ ಇಲ್ಲ. ಅದರಲ್ಲಿ ನಿಂಗೆ ಯಾವ ಅಧಿಕಾರನೂ ಇರೋದಿಲ್ಲ. ಯಾಕತ್ತೆ? ಎಲ್ಲ ಜವಾಬ್ದಾರಿನೂ ನಾನು ಸರಿಯಾಗಿ ನಿಭಾಯಿಸ್ತಿದ್ದೀನಲ್ವಾ? ನೀನು ಸರಿಯಾಗಿ ನಿಭಾಯಿಸಿದ್ದಿದ್ರೆ ಈ ಪ್ರಶ್ನೆನೇ ಬರ್ತಿರಲಿಲ್ಲ ಸರು. ನಾನು ಡಿಸಿಷನ್ ತಗೊಂಡಿದ್ದೀನಿ ಅಂದಮೇಲೆ ಅದಕ್ಕೊಂದು ಕಾರಣ ಇರುತ್ತೆ. ಅದು ನಿನಗೆ ಹೇಳೋ ಅವಶ್ಯಕತೆ ನನಗಿಲ್ಲ. ಕೇಳಿಸ್ಕೊಂಡ್ಯಾ? ಕ್ಲಿಯರ್ ಆಯ್ತು ತಾನೆ? ನಿನಗೆ ಅಧಿಕಾರ ಕೊಟ್ಟಿರೋ ನಿಮ್ಮ ಮತ್ತೇನೆ ಅಧಿಕಾರನ ವಾಪಸ್ ತೊಗೊಂಡಾಗಿ. ಇನ್ನು ನಿನ್ನ ಕೈಯಲ್ಲಿ ಯಾವ ಪವರ್ಸು ಇಲ್ಲ. ಅಕೌಂಟ್ಸ್ ಡಿಪಾರ್ಟ್ಮೆಂಟ್ಗೆ ಇನ್ನೇನಾದ್ರು ನಿನ್ನ ಅಪ್ಡೇಟ್ ಮಾಡೋ ಹಾಗಿದ್ರೆ ಅಪ್ಡೇಟ್ ಮಾಡಿಬಿಟ್ಟು ನಾನು ಹೇಳ್ದಾಗಿರೋದು ಕಲ್ತ್ಕೊ. ಗೊತ್ತಾಯ್ತಾ? ಇನ್ನು ಮುಂದೆ ಈ ಮನೆ ಅಕೌಂಟ್ಸ್ ವಿಚಾರಕ್ಕಾಗಲಿ, ಈ ಮನೆ ಕೆಲಸದವ್ರ ವಿಚಾರಕ್ಕಾಗಲಿ ನೀನು ತಲೆ ಹಾಕೋ ಹಾಗಿಲ್ಲ. ಮೊದಲು ಹೇಗಿದ್ದೋ ಹಾಗೆ ಇರಬೇಕು. ನಿನಗೆ ಯಾವುದೇ ರೀತಿ ಅಧಿಕಾರ ಇರಲ್ಲ. ಅದು ನಾನು ಡಬಲ್ ಗ್ರಾಜುಯೇಟ್ MBA. ನೀನು MBA ಓದಿದ್ಯಾ ಅಂತ ನನಗೆ ಗೊತ್ತಿದೆ. ವಿದ್ಯೆ ಒಂದಿದ್ರೆ ಸಾಲದು, ವಿದ್ಯೆಗೆ ತಕ್ಕ ಹಾಗೆ ವಿಜ್ಞಾನ ಇರಬೇಕು. ಈ ಮನೆ ಅಕೌಂಟ್ಸ್ ವಿಷಯ ಆಗಲಿ, ಈ ಮನೆ ಕೆಲಸದವ್ರ ವಿಷಯಕ್ಕೆ ನೀನು ತಲೆ ಹಾಕೋ ಅವಶ್ಯಕತೆ ಇಲ್ಲ. ಅದರಲ್ಲಿ ನಿಂಗೆ ಯಾವ ಅಧಿಕಾರನೂ ಇರೋದಿಲ್ಲ. ಪಾಪ, ಈ ಮನೇಲಿ ಯಾರೋ ಒಬ್ರು ಅಧಿಕಾರ ಕಳ್ಕೊಂಡು ಚೇರಿಂದ ನೆಲಕ್ಕಿಳ್ತಿದ್ದಾರೆ. ಇದಕ್ಕೇನು ಹೇಳ್ತಾರೆ ಗೊತ್ತಾ? ಬಿಸ್ಕೆಟ್ ಹಾಕೋದು ಅಂತಾರೆ. ಆ ಲೀಲಾ ಹಾಕಿದ ಬಿಸ್ಕೆಟ್ ತಿಂದು ಜೀರ್ಣಿಸ್ಕೊಳಕ್ಕಾಗದೆ ಒದ್ದಾಡ್ತಿದ್ಯಲ್ಲ ಸರು. ಪಾಪ, 3 ಹೊತ್ತು ಅತ್ತೆ ಅತ್ತೆ ಅಂತ ಸರಿ ಹಿಡ್ಕೊಂಡು ಓಡಾಡ್ತಿದ್ರಿ. ಈಗ ಸಿಕ್ಕಿದ್ದೇನು? ತೆಂಗಿನಕಾಯಿ ಚಿಪ್ಪು. ಆಯ್ತಾ, ಮುಖಕ್ಕೆ ಮಂಗಳಾರತಿ ಚೆನ್ನಾಗಿ. ಈ ಮನೇಲಿ ಇದ್ದಿದ್ದು ನಿಮ್ಗೆ ಅಲ್ಪ ಸ್ವಲ್ಪ ಮರ್ಯಾದೆನೂ ಹೋಯ್ತು. ಇಷ್ಟು ದಿನ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂತಿತ್ತು, ಈಗ ಆಟಕ್ಕೂ ಇಲ್ಲ ಲೆಕ್ಕಕ್ಕೂ ಇಲ್ಲ. ಯಾಕಕ್ಕ ಈ ಥರ ಎಲ್ಲ ಮಾತಾಡಿ ಮನ್ಸಿಗೆ ನೋವು ಮಾಡ್ತಿದ್ಯಾ? ನೀನ್ ನಮ್ಮ ಮನ್ಸಿಗೆ ನೋವು ಮಾಡ್ತಿದ್ಯಾ ಅಥವಾ ನಾವು ನಿನ್ನ ಮನ್ಸಿಗೆ ನೋವು ಮಾಡ್ತಿದೀವ? ಅಧಿಕಾರ ಸಿಕ್ತು ಅಂತ ನನ್ನನ್ನು ದುರ್ಗಾಕನ ದೂರ ಮಾಡಿ ಅಲ್ಲಿಲ್ಲ ನಿಂದೆ ಹೋದೆ. ತುಂಬ ಮೆರೀತಿ. ಛೇ, ಆ ಲೀಲಾ ನನ್ನ ಲೈಫನ್ನೇ ಹಾಳು ಮಾಡಿಬಿಟ್ಲು. ಬಕ್ರ ಆಗ್ಬಿಟ್ಟೆ. ಅವಳ ಮಾತು ನಂಬಿ ನಾನು ದೊಡ್ಡ ಬಕ್ರ ಆಗ್ಬಿಟ್ಟೆ. ನನಗೆ ಆಸೆ ತೋರಿಸಿ ಮೋಸ ಮಾಡಿಬಿಟ್ಲು. ಬಿಡಲ್ಲ,
ನಾನು ಮಾತ್ರ ಅವಳನ್ನ ಸುಮ್ಮನೆ ಬಿಡೋದಿಲ್ಲ, ಬಿಡಬಾರ್ದು. ಕಳಿಸಿರೋ ಡಾಕ್ಯುಮೆಂಟ್ನ ತರೋಗಿ ಚೆಕ್ ಮಾಡಿದ್ದೀನಿ. ಅದರಲ್ಲಿ ಸೆಕೆಂಡ್ ಪೇಜಲ್ಲಿ 5th ಪಾಯಿಂಟ್ ನೀವೇನು ಮೆನ್ಷನ್ ಮಾಡಿದ್ದೀರಾ ಅದು ಸರಿ ಇಲ್ಲ, ಅದು ಸರಿಯಾಗಬೇಕು. ಹಾಗೆ 5th ಪೇಜಲ್ಲಿ ಕೆಲವು ಕರೆಕ್ಷನ್ಸ್ ಇದೆ, ಅದನ್ನೆಲ್ಲ ಮೆನ್ಷನ್ ಮಾಡಿ ನಾನು ಮೇಲ್ ಮಾಡಿದ್ದೀನಿ. ಅದನ್ನೆಲ್ಲ ರೆಕ್ಟಿಫೈ ಮಾಡಿ ನನಗೊಂದು ಕಾಪಿ ಮತ್ತೆ ಮೇಲ್ ಮಾಡಿ. ಸರಿ. ಯಾಕೆ ಅವ್ರಿಗೆ ಸರಿ ಮಾಡೋದಕ್ಕೆ ಹೇಳಿದ್ರಿ? ತಪ್ಪು ಮಾಡಿದ್ರು ಅದಕ್ಕೆ. ತಪ್ಪು ಮಾಡಿದ್ರೆ ಸರಿ ಮಾಡಿಸ್ತೀರಾ ಅಲ್ವಾ? ತಪ್ಪು ಮಾಡೋದ್ರಲ್ಲಿ ಸರಿ ಮಾಡಲೇಬೇಕಲ್ವಾ? ಮತ್ತೆ ನನಗೆ ಯಾಕೆ ಶಿಕ್ಷೆ ಕೊಟ್ರಿ? ತಿದ್ದಿ ಸರಿ ಮಾಡ್ಬೋದಿತ್ತಲ್ವಾ? ವ್ಯವಹಾರದಲ್ಲಿ ತಪ್ಪಾದರೆ ನಷ್ಟ ಆಗುತ್ತೆ, ಅದನ್ನು ಮತ್ತೆ ಸಂಪಾದನೆ ಮಾಡ್ಬೋದು. ಆದರೆ ನೀನು ಮಾಡಿರೋ ತಪ್ಪಿಂದ ಏನೇನಾಗಿದೆ ಗೊತ್ತಾ? ಓವರ್ ತಪ್ಪುಗಳಿಗೆ ಕ್ಷಮೆ ಇರುತ್ತೆ, ಅಪರಾಧಕ್ಕಲ್ಲ. ನನ್ನ ಪರ್ಮಿಷನ್ ಇಲ್ಲದೆ ಶೂಟಿಂಗ್ ಅವ್ರನ್ನ ಮನೆಯೊಳಗೆ ಬಿಟ್ಕೊಂಡಿದ್ದು ನೀನು ಮಾಡಿದ ತಪ್ಪು. ಆದರೆ ಅದರಿಂದ ಆದ ಪರಿಣಾಮ ಅದು ಅಪರಾಧ. ಇವತ್ತು ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರು ಆ ಕಿಲ್ಲರ್ ಕೈಯಿಂದ ಬರೀ ಪವಿತ್ರನ ಪ್ರಾಣ ಮಾತ್ರ ಅಲ್ಲ, ನಿನ್ನ ಪ್ರಾಣನೂ ಹೋಗ್ತಾಯಿತ್ತು. ನೀನು ಮಾಡಿದ ತಪ್ಪಿಂದ ಒಬ್ಬರು ಪ್ರಾಣ ಹೋಗ್ತಾಯಿತ್ತು ಅಂದರೆ ಈಗ ನೀನು ಹೇಳು, ನೀನು ಮಾಡಿರೋ ತಪ್ಪ ಅಪರಾಧನ? ಅಪರಾಧ. ಅದೇ ಅಪರಾಧಕ್ಕೆ ಕ್ಷಮೆ ಇರುತ್ತೆ. ನೀ ತೊಗೊಂಡಿರೋ ಒಂದು ರಾಂಗ್ ಡಿಸಿಷನಿಂದ ಈ ಮನೆಯಲ್ಲಿ ನ್ಯಾಯವಾಗಿ ಕೆಲಸ ಮಾಡ್ತಿದ್ದವ್ರಿಗೆ ಅನ್ಯಾಯವಾಗಿ ಕೆಲಸ ಹೋಗಿರೋದು, ನಮ್ಮಿಂದ ಮೋಸ ಆಗಿರೋದು. ಒಬ್ಬರು ಜೀವದ ಜೊತೆ ಆಟ ಆಡೋದು ಎಷ್ಟು ತಪ್ಪು, ಒಬ್ಬರು ಜೀವನದ ಜೊತೆ ಆಟ ಆಡೋದು ಅಷ್ಟೇ ದೊಡ್ಡ ತಪ್ಪು. ಅದಕ್ಕೆ ಇನ್ನು ಮುಂದೆ ಈ ಥರ ಅಪರಾಧಗಳಾಗಬಾರ್ದು, ಯಾರ ಸ್ವಾಭಿಮಾನಕ್ಕೂ ಧಕ್ಕೆ ಬರಬಾರ್ದು ಅನ್ನೋ ಕಾರಣಕ್ಕೆ ನಿನಗಿಂತ ಅನುಭವ ಇರೋ ದುರ್ಗನ ಮಾತು ಕೇಳಿ ನೀನು ನಿರ್ಧಾರಗಳನ್ನ ತಗೋಬೇಕು ಅಂತ ಡಿಸೈಡ್ ಮಾಡಿತ್ತು. ನಾನು ಈ ಮನೆಗೆ ಬರೋಕ್ಕಿಂತ ಮುಂಚೆ ಎಲ್ಲರೂ ನನ್ನ ಎಡವಟ್ಟು ಅಂತ ಹೇಳ್ತಿದ್ರು. ಆದರೆ ಅಜ್ಜಿ ನೀನು ಎಡವಟ್ಟಲ್ಲ ಅಂತ ನಂಗೆ ಹೇಳಿದ್ರು. ನೀವು ನನ್ನಿಂದನೂ ಒಳ್ಳೇದಾಗುತ್ತೆ ಅಂತ ತೋರಿಸ್ಕೊಟ್ರಿ. ನೀವು ಯಾವ ನಂಬಿಕೆ ಮೇಲೆ ನಂಗೆ ಜವಾಬ್ದಾರಿ ಕೊಟ್ರಿ ನಂಗೆ ಗೊತ್ತಿಲ್ಲ, ಆದರೆ ನಾನು ಎಡವಟ್ಟಲ್ಲ, ನಾನು ಜವಾಬ್ದಾರಿನ ನಿಭಾಯಿಸ್ಬೋದು ಅನ್ನೋ ಕಾನ್ಫಿಡೆನ್ಸ್ ಬಂತು. ನಾನು ಆ ಜವಾಬ್ದಾರಿನ ನಿಭಾಯಿಸ್ತಿದ್ದೀನಿ ಕೂಡ. ಕಾನ್ಫಿಡೆನ್ಸ್ ಅನ್ನೋದು ಬರೀ ಮಾತಲ್ಲಿದ್ದರೆ ಸಾಲದು, ನೀನು ಮಾಡೋ ಕೆಲಸ ಅದರಿಂದ ಬರೋ ರಿಸಲ್ಟಲ್ಲಿರಬೇಕು. ಅದಕ್ಕೆ ನೀನು ಕೆಲಸ ಹೇಗೆ ಮಾಡ್ತೀಯಾ, ಯಾರಿಂದ ಮಾಡಿಸ್ತೀಯ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಅದು ತಪ್ಪಾದರೆ ಪ್ರತಿಯೊಂದು ತಪ್ಪಾಗುತ್ತೆ. ಈಗ ಅದೇ ಆಗಿರೋದು ನೋಡು. ಜವಾಬ್ದಾರಿ ನಿಭಾಯಿಸೋದಕ್ಕಿಂತ ಅದನ್ನು ಕಲಿಯೋದು ತುಂಬ ಇಂಪಾರ್ಟೆಂಟು. ಯಾವುದಾರ ಒಂದು ಕೆಲಸನ ಕರೆಕ್ಟಾಗಿ ಮಾಡಿ ನಿನಗೆ ಕಲಿಯೋ ಯೋಗ್ಯತೆ ಇದೆ, ಅರ್ಹತೆ ಇದೆ ಅಂತ ಪ್ರೂವ್ ಮಾಡು. ಆಗ ನಾನೇ ನಿನಗೆಲ್ಲ ಹೇಳ್ಕೊಡ್ತೀನಿ.